ಗಾಯಾಳುಗಳ ಮನೆಗೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಚೆನ್ನೇಗೌಡ ಬಡಾವಣೆಯಲ್ಲಿ ಇರುವಂತಹ ಗಾಯಾಳುಗಳ ನಿವಾಸ ಅಜಯ್ ನಿವಾಸಕ್ಕೆ ಅಶೋಕ್, ಅಶ್ವಥ್ ನಾರಾಯಣ್, ಸಚ್ಚಿದಾನಂದ ಸೇರಿ ಸ್ಥಳೀಯ ಮುಖಂಡರು ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳು ಅಜಯ್ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. ಮೊನ್ನೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಆಗಿತ್ತಲ್ಲ, ಗಣೇಶನ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಈ ಅಜಯ್ ಅವರ ಮನೆಯವರು ಈ ಒಂದು ಮೆರವಣಿಗೆ ನಡೆಯುವಂತಹ ಜಾಗದಲ್ಲಿ ಇದ್ರು ಅನ್ನುವಂತಹ ಕುರಿತು ಮಾಹಿತಿ ಸಿಕ್ಕಿತ್ತು. ಅದನ್ನ ಆಧರಿಸಿ ಆತ ಅವರ ಮನೆಯವ್ರನ್ನ ಕರ್ಕೊಂಡು ಬರೋಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಕೆಲ ದುಷ್ಕರ್ಮಿಗಳು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಆತ ಸದ್ಯಕ್ಕೆ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಚೇತರಿಕೆಯನ್ನ ಕಾಣ್ತಾ ಇದ್ದಾನೆ. ಇದೀಗ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಗಾಯಾಳು ಅಜಯ್ ಯೋಗಕ್ಷೇಮವನ್ನ ಕೂಡ ವಿಚಾರಣೆಯನ್ನ ಮಾಡಿದೆ. ಗಾಯಾಳು ಮನೆಗೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟು ಆತನ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆರ್ ಅಶೋಕ್ ಮತ್ತೆ ಸೇರಿದಂತೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳು. ಆರ್ ಅಶೋಕ್ ಅವರ ಜೊತೆ ಅಶ್ವಥ್ ನಾರಾಯಣ್ ಅವರು ಕೂಡ ಉಪಸ್ಥಿತರಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಅಜಯ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅಜಯ್ ಅವರು ಕೂಡ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಕೂಡ ಮಾತನಾಡಿದ್ರು. ನಾನು ಏನೂ ಮಾಡೇ ಇಲ್ಲ, ಆದರೂ ಕೂಡ ನನ್ನ ಮೇಲೆ ಹಲ್ಲೆನ ಮಾಡಿದ್ರು, ನನ್ನನ್ನು ಸುತ್ತುವರೆದು ನನಗೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಮಾತುಗಳನ್ನಾಡಿದ್ರು. ಅದಾದ ನಂತರ ಇಲ್ಲಿ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಗಲಾಟೆಗಳಾಗ್ತಾನೇ ಇರುತ್ತೆ ಅಂತ ಹೇಳಿ ಮಾತುಗಳನ್ನಾಡಿದ್ರು. ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಆಗಿದ್ದ ಗಲಾಟೆ ಮಾತ್ರ ಅಲ್ಲ, ಈಗ ಯಾರಾದರೂ ಸತ್ತರೂ ಕೂಡ ನಾವು ತಮಟೆ ಬಾರಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನು ಗ್ಯಾರಂಟಿ ನ್ಯೂಸ್ ಜೊತೆ ಶೇರ್ ಮಾಡಿಕೊಂಡಿದ್ರು.